ಅವರು ಒಂದು ಬಹು ಆಯ್ಕೆ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆ ಸೆಟ್ 2 ಸಮಾಜ ವಿಜ್ಞಾನದಲ್ಲಿ ಬಿಟ್ಟಿದ್ದಾರೆ. ಓಕೆ ನೋಡಿ, ಸೊ ಸೆಟ್ 2 ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರನ್ನು ಇವಾಗಲೇ ಕೂಡ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅದನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಸೊ ವಿದ್ಯಾರ್ಥಿಗಳೇ, ತಾವು ದಯಮಾಡಿ ನಮ್ಮ ಚಾನಲ್ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಆಗಿರ್ಬೋದು ಹಾಗೂ ಸ್ಮಾರ್ಟ್ ವರ್ಕ್ 2 ಯೂಟ್ಯೂಬ್ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ, ಸೊ ಬರೀ ಇದು ಪ್ರಶ್ನೆ ಪತ್ರಿಕೆ ನೋಡುವ. ಇಲ್ಲಿರ್ತಕ್ಕಂಥ ಉತ್ತರಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಯಾಕಂದರೆ ಇದೀಗಲೇ ಬಂದಿರೋದ್ರಿಂದ ಸೊ ತಾವುಗಳು ಏನು ಮಾಡಬೇಕಾಗ್ತದೆ, ಸ್ವಲ್ಪ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ರಿ. ಸೊ ನಾನು ಕೂಡ ಮತ್ತೆ ನಿಮ್ಗೆ ಏನು ಮಾಡ್ತೀನಪ್ಪ ಅಂತಂದರೆ ನೆಕ್ಸ್ಟಲ್ಲಿ ಕ್ವಶನ್ಸ್ಗಳನ್ನು ಹಾಕ್ತೀನಿ. ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ವ್ಯವಹಾರಗಳು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿತ್ತು. ಸೊ ಕಾರಣ ಕೇಳಿದ್ದಾರೆ. ಸೊ ಅದು ಸಿ ಉತ್ತರ ಸರಿ ಆಗ್ತದೆ. ಓಕೆ, ಸೊ ಅದು ಇಂಗ್ಲೀಷ್ ವರ್ಷನ್ನಲ್ಲಿನೂ ಕೂಡ ಕ್ವಶನ್ಸ್ ಇದೆ. ಸೊ ಸ್ವಲ್ಪ ತಾವು ಕ್ವಶನ್ ಪೇಪರ್ಗಳನ್ನು ನೋಡ್ಕೊಳ್ಳಿ. ಆಮೇಲೆ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದ ವರ್ಷ ಕೇಳಿದ್ದಾರೆ. ಇಂಡಿಯಾ ಅಡಾಪ್ಟೆಡ್ ಇಟ್ಸ್ ಕಾನ್ಸ್ಟಿಟ್ಯೂಷನ್ ಆನ್ ಅಂತ ಇದೆ. ನೆಕ್ಸ್ಟ್, ಮದ್ರಾಸ್, ಕಲ್ಕತ್ತಾ ಮತ್ತು ಬಾಂಬೆಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಯಾರು ಸ್ಥಾಪಿಸಿದ್ದಾರೆ ಅಂತ ಕೇಳಿದ್ದಾರೆ. ಪೋರ್ಟ್ ನೋವಾದಲ್ಲಿ ಹೈದರ್ ಅಲಿಯ ಸೋಲು, ಸೊ ಅದರ ಪರಿಣಾಮ ಇತ್ತು ಕೇಳಿದ್ದಾರೆ. ನೆಕ್ಸ್ಟ್, ಡಾಕ್ಟರ್ ಅನಿ ಬೆಸೆಂಟ್ರನ್ನ ಶ್ವೇತ ಸರಸ್ವತಿ ಅಂತ ಕರೀಲಿಕ್ಕೆ ಕಾರಣ ಏನಂತ ಕೇಳಿದ್ದಾರೆ. ನೆಕ್ಸ್ಟ್ ಆನ್ಸರ್, ಇವುಗಳಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಗಲು ಕಾರಣವಾದ ಅಂಶ ಅಂತ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರು? 88ನೇ ಪ್ರಶ್ನೆ ಇತ್ತು. ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಯಾರು? ನೆಕ್ಸ್ಟ್, ಸರ್ದಾರ್ ವಲ್ಲಭಭಾಯಿ ಪಟೇಲ್ರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲು ಕಾರಣ ಏನು? ಮುಂದಿನ ಪ್ರಶ್ನೆ ಇತ್ತು. ದಾದಾಬಾಯಿ ನವರೋಜಿ, ಎಂ.ಜಿ. ರಾನಡೆ, ಗೋಪಾಲ್ ಕೃಷ್ಣ ಗೋಖಲೆ ಇವರುಗಳು ಯಾರು? ಮುಂದಿನ ಪ್ರಶ್ನೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ ಏನು ಅಂತ ಕೇಳಿದ್ದಾರೆ. ಪ್ರಶ್ನೆ 92, ಹಲಗಲಿಯ ಬೇಡರು ಆಂಗ್ಲರ ವಿರುದ್ಧ ದಂಗೆ ಏಳಲು ಕಾರಣ ಅಂತ ಕೇಳಿದ್ದಾರೆ. ಅದು ಶಸ್ತ್ರಾಸ್ತ್ರ ಕಾಯ್ದೆ ಜಾರಿಗೆ ಬಂದಂತಕ್ಕಂಥದ್ದು ಸರಿ ಆಗ್ತದ. ಇಂಡಿಗೋ ಬೆಳೆಗಾರರ ಪರವಾಗಿ ಮಹಾತ್ಮ ಗಾಂಧೀಜಿಯವರು ಹೂಡಿದ ಸತ್ಯಾಗ್ರಹ ಯಾವುದು? ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿಗಳು, ರಾಷ್ಟ್ರಾಧ್ಯಕ್ಷರು. ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ರಾಷ್ಟ್ರಗಳು ಅಂತ ಪ್ರಶ್ನೆ ಇದೆ. ಮುಂದೆ, ಭಾರತದ ವಿದೇಶಾಂಗ ನೀತಿಯನ್ನು ಹೀಗೂ ಕರೆಯಲಾಗಿದೆ. ಸ್ವಲ್ಪ ಕ್ವಶನ್ಸ್ಗಳನ್ನು ನೋಡಿ, ನಾನು ಆಮೇಲೆ ನಿಮ್ಗೆ ಉತ್ತರಗಳನ್ನು ಕೊಡ್ತೀನಿ. ಮಾನವ ಹಕ್ಕುಗಳ ದಿನವಾಗಿ ಆಚರಿಸ್ತಕ್ಕಂಥದ್ದಿದೆ. ಡಿಸೆಂಬರ್ 10ಕ್ಕೆ ಆಚರಿಸ್ತಾರೆ. ಅದು ಸಾಮಾನ್ಯವಾಗಿರ್ತಕ್ಕಂಥದ್ದು. ವಿಶ್ವಸಂಸ್ಥೆ ಎಂಬ ಹೆಸರನ್ನು ಮೊದಲು ಚಾಲ್ತಿಗೆ ತಂದವರು ಯಾರು ಅಂತ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಮುಖ್ಯ ಶಿಲ್ಪಿ ತಮ್ಮೆಲ್ಲರಿಗೂ ಗೊತ್ತಂಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ವಲಸೆಯು ಒಂದು ಮುಖ್ಯ ಲಕ್ಷಣವಾಗಿರ್ತಕ್ಕಂಥದ್ದು ಯಾರ್ದು ಅಂತ ಕೇಳಿದ್ದಾರೆ. ಅದು ಅಸಂಘಟಿತ ಕಾರ್ಮಿಕ ವಲಯದ್ದು ಅಂತ ಉತ್ತರ ಆಗಬಹುದು. ನೋಡುವ ಡೆಫಿನೆಟ್ ಆಗಿ. ಆಮೇಲೆ ಚಿಪ್ಕೋ ಚಳವಳಿಯ ಮುಖ್ಯ ಉದ್ದೇಶಗಳನ್ನು ಕೇಳಿದ್ರು. ಅದು ಇರ್ತಕ್ಕಂಥದ್ದು ಮರಗಳನ್ನು ಕಡಿಯೋದನ್ನು ತಡೆಗಟ್ಟುವುದು. ಇದು ಸರಿಯಾಗಿರ್ತಕ್ಕಂಥದ್ದು. ಕಾಣದ ಹಸಿವು ಸೂಚಿಸುವುದು ಅಪೌಷ್ಟಿಕತೆ ಅಂತ ಕರೀತಾರೆ. ಇದು ಇತ್ತು. ಒಳ ಹಿಮಾಲಯಗಳನ್ನು ಹೀಗೂ ಅಂತ ಕರೀತಾರೆ. ಸೊ ಪ್ರೊಬ್ಯಾಬಲ್ ಅದನ್ನು ಹಿಮಾದ್ರಿ ಅಂತ ಏನೂ ಇದೆ. ನೋಡುವ ಎಕ್ಸಾಕ್ಟ್ ಆಗಿ ಆನ್ಸರ್ಸ್. ಬೇಸಿಗೆಯಲ್ಲಿ ಆಗ್ತಕ್ಕಂಥ ಪರಿಸರ ನಮನನ ಕರ್ನಾಟಕದಲ್ಲಿ ಕಾಫಿ ಹೂ ಮಳೆ ಅಂತ ಕರೀತಾರೆ. ನನಗೆ ಗೊತ್ತು ಅದು. ಆಂಧ್ರದಲ್ಲಿ ಏನಂತ ಕರೀತಾರೆ? ಕಾಲ್ ಬೈಸಾಖಿ. ಅವೆರಡು ಪಶ್ಚಿಮ ಬಂಗಾಳ ಮತ್ತು ಆಂಧ್ರ ಪ್ರದೇಶ. ತಾವುಗಳು ಪೋಸ್ಟ್ ಮಾಡಿ ನೋಡುವ ಕಮೆಂಟನ್ನು ಯಾರ್ದು ಕರೆಕ್ಟ್ ಇದೆ ಅಂತ. ಇವುಗಳಲ್ಲಿ ಮಣ್ಣಿನ ಸಂರಕ್ಷಣೆಗೆ ಸರಿಯಾದ ಒಂದು ಕ್ರಮ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಕ್ರಮ ಏನಪ್ಪ ಅಂತಂದರೆ ಅದು ಅರಣ್ಯೀಕರಣ ಅಂತ ಆಗತ್ತೆ. ಮರು ಅರಣ್ಯೀಕರಣ ಅಂತ ಆಗಬೇಕು. ಮೇಲ್ಪದರದು ನೋಡುವ. ಇದ್ರ ಬಗ್ಗೆ ಸ್ವಲ್ಪ ಪುಸ್ತಕ ನೋಡಬೇಕಾಗತ್ತೆ. 106 ನದಿ ಮುಖಜ ಭೂಮಿಗಳಲ್ಲಿ ಕಂಡು ಬರ್ತಕ್ಕಂಥ ಕಾಡುಗಳು ಯಾವುವು ಅಂತ ಕೇಳಿದ್ದಾರೆ. 107ರಲ್ಲಿ ಒಡಿಶಾದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ಮುಂದಿನ ಪ್ರಶ್ನೆ, ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಕಬ್ಬನ್ನು ಬೆಳೆಯುವ ದೇಶಗಳಲ್ಲಿ 2ನೆಯ ಸ್ಥಾನವನ್ನು ಹೊಂದಿರೋದು ಭಾರತ ಅಲ್ಲ. ಬ್ರೆಜಿಲ್ ಫಸ್ಟ್ ಆದರೆ ಭಾರತ ಸೆಕೆಂಡ್ ಅಂತಾರೆ. ನೋಡುವ. ರಾಜ್ಯ ಹೆದ್ದಾರಿಗಳನ್ನು ನಿರ್ವಹಿಸ್ತಕ್ಕಂಥದ್ದು ಮತ್ತು ನಿರ್ಮಿಸ್ತಕ್ಕಂಥ ಜವಾಬ್ದಾರಿ ಯಾರ ಮೇಲಿದೆ? ರಾಜ್ಯ ಹೆದ್ದಾರಿಗಳು. ಎಸ್. ಮುಂದಿನ ಪ್ರಶ್ನೆ ಇತ್ತು. ಮುಂಬೈ ಬಂದರನ್ನು ಪ್ರಚಲಿತವಾಗಿ ಹೀಗೂ ಕರೆಯುತ್ತಾರೆ. ಏನಂತ ಕರೀತಾರೆ ಅಂತ ನೋಡಬೇಕು. ನೆಕ್ಸ್ಟ್ ಕ್ವಶನ್, ಭಾರತದ 2ನೆಯ ಅತ್ಯಂತ ಪ್ರಮುಖ ಖನಿಜಾಧಾರಿತ ಕೈಗಾರಿಕೆ. ಕಾಗದದ ಕೈಗಾರಿಕೆ ಒಂದು ಯಾವ ವಿಧದ ಕೈಗಾರಿಕೆ ಅಂತ ಕೇಳಿದ್ದಾರೆ. 113, ಸಮುದ್ರ ತಳದಲ್ಲಿ ಸಂಭವಿಸುವ ಭೂಕಂಪನದಿಂದ ಆಗುವ ದೈತ್ಯಾಕಾರದ ಅಲೆಗಳಿಗೆ ಏನಂತ ಕರೀತಾರೆ?
ಸೊ ಅದು ಸುನಾಮಿ ಅಂತ ಕರೀತಾರೆ, ಸಾಮಾನ್ಯವಾಗಿರ್ತಕ್ಕಂಥದ್ದು. ಒಂದು ರಾಷ್ಟ್ರೀಯ ವರಮಾನವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಲಭಿಸುವುದೇ? ಒಂದು ರಾಷ್ಟ್ರೀಯ ವರಮಾನವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಲಭಿಸುವುದೇ ತಲಾ ವರಮಾನ ಅಂತ ಕರೀತಾರೆ, ಪರ್ ಕ್ಯಾಪಿಟಾ ಇನ್ಕಮ್. ಓಕೆ, ಎಸ್, ನನಗೆ ಎಷ್ಟು ಗೊತ್ತಿದೆ ನಾನು ಅದನ್ನು ಹೇಳ್ತಾ ಇದ್ದೀನಿ, ಆಮೇಲೆ ನೋಡುವ. ಆರೋಗ್ಯವನ್ನು ಅಳೆಯಲು ಬಳಸುವುದು ಸಾಕ್ಷರತೆಯ ಪ್ರಮಾಣ, ಖರೀದಿ ಸಾಮರ್ಥ್ಯ, ವ್ಯಕ್ತಿಯ ಜೀವಿತಾವಧಿ, ನೈಜ ರಾಷ್ಟ್ರೀಯ ವರಮಾನ. ಅದು ನೋಡೋಣ ಸ್ವಲ್ಪ, ಆರೋಗ್ಯವನ್ನು ಅಳೆಯಲು ಏನಕ್ಕೆ ಬಳಸ್ತಾರೆ ಅಂತ. ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ತಮ್ಮೆಲ್ರಿಗೂ ಗೊತ್ತೇ ಇದ್ದಂಗೆ ಅದು ಮಹಾತ್ಮ ಗಾಂಧೀಜಿಯವರ ಒಂದು ಪರಿಕಲ್ಪನೆ, ಗ್ರಾಮ ಸ್ವರಾಜ್ಯ. ಇನ್ನು ಭಾರತೀಯ ಅಂಚೆ ಬ್ಯಾಂಕುಗಳನ್ನು ಕಾರ್ಯನಿರ್ವಹಿಸುವುದು ಈ ಜಾಲವನ್ನು ಆಧರಿಸಿ. ಸೊ ಯಾವ ಜಾಲಗಳ ಮೇಲೆ ಆಧರಿಸಿ ಅದನ್ನು ಕೆಲಸ ಮಾಡ್ತದೆ ಅಂತ ಕೇಳಿದ್ದಾರೆ. ಭಾರತೀಯ ಅಂಚೆ ಬ್ಯಾಂಕುಗಳು ಕಾರ್ಯನಿರ್ವಹಿಸುವುದು ಈ ಜಾಲವನ್ನು ಆಧರಿಸಿ, ಅದು ಅಂಚೆ ಕಚೇರಿಗಳು ಆಗುತ್ತೆ. ಭಾರತೀಯ ಸ್ಟೇಟ್ ಬ್ಯಾಂಕ್, ಸಹಕಾರಿ ಸಂಘಗಳು, ನಿಯಂತ್ರಿತ ಮಾರುಕಟ್ಟೆ ಕಾರ್ಪೊರೇಷನ್, ಯಾವುದೆಲ್ಲ ಅಂಚೆ ಕಚೇರಿಗಳು ಸರಿಯಾದ ಉತ್ತರ ಇತ್ತು. ಪೋಸ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಫಂಕ್ಷನ್ಸ್ ವಿತ್ ದ ನೆಟ್ವರ್ಕ್ ಆಫ್ ಪೋಸ್ಟ್ ಆಫೀಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಭಾರತದ ಬ್ಯಾಂಕುಗಳ ತಾಯಿ ಎಂದು ಕರೆಯುವುದು? ಸೊ ಭಾರತೀಯ ಸ್ಟೇಟ್ ಬ್ಯಾಂಕ್, ನಬಾರ್ಡ್, ಅಪೆಕ್ಸ್ ಬ್ಯಾಂಕ್, ಭಾರತೀಯ ರಿಸರ್ವ್ ಬ್ಯಾಂಕ್. ಸೊ ರೈಟ್ ಆನ್ಸರ್ ಈಸ್ ಭಾರತೀಯ ರಿಸರ್ವ್ ಬ್ಯಾಂಕ್. ಏನಿದೆ ಅಂತಂದ್ರೆ ದ ಮದರ್ ಆಫ್ ಬ್ಯಾಂಕ್ಸ್ ಇನ್ ಇಂಡಿಯಾ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನಬಾರ್ಡ್, ಅಪೆಕ್ಸ್ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತ ಕೇಳಿದ್ದಾರೆ. ಸೊ ಪ್ರೊಬಬಲಿ 1986 ಇರಬಹುದು, ಬಟ್ ನೋಡುವ, ನನಗೆ ಅಷ್ಟು ನೆನಪಿನಲ್ಲಿ ಇಲ್ಲ. ಓಕೆ, 1976 ಇದೆ, 1986 ಇದೆ, 1996, 2006 ಇದೆ. 1962ರಲ್ಲಿ ಗ್ರಾಹಕರಿಗೆ ಹಕ್ಕುಗಳನ್ನು ನೀಡಿದ ಅಮೆರಿಕಾದ ಅಧ್ಯಕ್ಷ ಹೋಪ್ ಈ ಆನ್ಸರ್ ಜಾನ್ ಎಫ್ ಕೆನಡಿ ಅಂತ ಆಗ್ಬಹುದು ಅಂತ ನಂದಿದೆ. ಆನ್ಸರ್ಸನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಹಾಕ್ತೀವಿ. ಸೊ ಇನ್ನೊಂದ್ಸರಿ ನಿಮಗೆ ನಾನು ಸೆಕೆಂಡ್ ಸೆಟ್ ಕ್ವಶನ್ ಪೇಪರನ್ನು ಸೋಷಿಯಲ್ ಸೈನ್ಸಲ್ಲಿ ಅಪ್ಲೋಡ್ ಮಾಡಿದ್ದನ್ನು ತೋರಿಸ್ತಾ ಇದ್ದೀನಿ. ಸೊ ತಾವುಗಳು ನೋಡಿ, ಇದು ಸೆಕೆಂಡ್ ಸೆಟ್ ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್ ಇದೆ. ಸೊ ಕ್ವಶನ್ ಪೇಪರನ್ನು ತಾವು ಒಂದ್ಸರಿ ನೋಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇತರದ್ದು ಕೀ ಆನ್ಸರ್ಸ್ಗಳನ್ನು ಅಪ್ಲೋಡನ್ನು ಮಾಡ್ತೀನಿ. ಓಕೆ, ಸೊ ಒಂದ್ಸರಿ ನೋಡ್ಕೊಂಡು ಹೋಗಿ ಪ್ರಶ್ನೆ ಪತ್ರಿಕೆಗಳನ್ನು ತಾವುಗಳು ಸ್ಕ್ರಾಲ್ ಮಾಡ್ತಾ ಇದ್ದೀನಿ ಇನ್ನೊಂದು ಸರಿ. ಸೊ ನಿಮಗೂ ಕೂಡ ಏನಾಗ್ತದಪ್ಪ ಅಂದರೆ ಗೊತ್ತಾಗ್ತದೆ ಸೊ ಕ್ವಶನ್ಸ್ ಏನಿತ್ತು ಏನಿಲ್ಲ ಅಂತ. ಸೊ ಹಾಗೆ ವೆಬ್ಸೈಟ್ನ ತಾವುಗಳು ಕೂಡ ಚೆಕ್ ಮಾಡ್ತಾ ಇರಿ, ಯಾಕಂದರೆ ಪ್ರತಿನಿತ್ಯನೂ ಕೂಡ ಅಪ್ಡೇಟ್ಗಳನ್ನು ಮಾಡ್ತಾನೆ ಇದ್ದಾರೆ. ಸೊ ತಾವುಗಳು ವೆಬ್ಸೈಟ್ನಲ್ಲಿ ಪ್ರತಿನಿತ್ಯಗಳು ಕೂಡ ಸ್ವಲ್ಪ ಭೇಟಿಯನ್ನು ಕೊಡ್ತಾ ಇದ್ರೆ ತಮಗೆ ಗೊತ್ತಾಗುತ್ತೆ ಯಾವೆಲ್ಲ ಇದಾವಂತ. ಸೊ ಇಲ್ಲಿವರೆಗೆ ನಾವು ಬಹಳಷ್ಟು ಕ್ವಶನ್ ಪೇಪರ್ಸ್ಗಳನ್ನು ಏನು ಮಾಡಿದ್ದೀವಪ್ಪ ಅಂತಂದರೆ ಅಪ್ಲೋಡನ್ನು ಮಾಡಿದ್ದೀವಿ. ಸೊ ತಾವುಗಳು ನೋಡಬೇಕು. ಸೊ ನೋಡಿದ್ರೇ ತಮ್ಗೆ ಏನಾಗ್ತದಪ್ಪ ಅಂತಂದರೆ ತಾವು ಟಚಲ್ಲಿ ಇರ್ತೀರಿ. ಹೆಚ್ಚು ವಿಡಿಯೋಗಳನ್ನು ನಾವು ಮಾಡ್ತಾ ಇದ್ದೀವಿ. ಸ್ಟಡಿ ವಿತ್ ಪರಶುರಾಮ್ ಚಾನಲ್ ಇದೆ, ಸ್ಮಾರ್ಟ್ ವರ್ಕ್ ಇದೆ, ತಾವುಗಳು ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ನಮ್ಮ ಟೆಲಿಗ್ರಾಮ್ ಗ್ರೂಪು ಕೂಡ ತಾವುಗಳು ಬಂದು ಜಾಯ್ನ್ ಆಗಬೇಕು. ಅಂದರೆ ಸೊ ತಾವುಗಳು ಇರ್ತಕ್ಕಂಥ ಮ್ಯಾಕ್ಸಿಮಮ್ ನಾವು MCQs ಕ್ವಶನ್ಸ್ಗಳನ್ನು ಕವರನ್ನು ಮಾಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ತಾವಿರ್ತಕ್ಕಂಥದ್ದು ಒಂದೇ ಒಂದು ಏನಪ್ಪ ಅಂತಂದರೆ ಬಂದು ಜಾಯ್ನ್ ಆಗ್ತಕ್ಕಂಥದ್ದು ಬೆಟರ್ ಅಂತ ಅನಿಸುತ್ತೆ ಟೆಲಿಗ್ರಾಮ್ ಗ್ರೂಪಲ್ಲಿ. ಇವತ್ತು ನಾವು ಇದು ಹಾಕ್ತಕ್ಕಂಥದ್ದು ಮೋಸ್ಟ್ಲಿ 11ನೇ ವಿಡಿಯೋ ಅಂತ ಹೇಳ್ತೀವಿ. ನೋಡಿ 11ನೇ ವಿಡಿಯೋಗಳನ್ನು ನಾವು 11 ವಿಡಿಯೋಗಳನ್ನು ಇವತ್ತು ಅಪ್ಲೋಡನ್ನು ಮಾಡಿದ್ದೀವಿ. ಸೊ ಮಾರ್ನಿಂಗ್ ಒಂದು ಸೈನ್ಸ್ ಮಾಡಿದ್ದೀವಿ, ಹಿಂದಿ ಮಾಡಿದ್ದೀವಿ, ಆಮೇಲೆ 3 ಕ್ವಶನ್ ಪೇಪರ್ಗಳನ್ನು ಮಾಡಿದ್ದೀವಿ, 3 ಕೀ ಆನ್ಸರ್ ಮಾಡಿದ್ದೀವಿ, ಹಿಂದಿ ಅನಲೈಸ್ ಮಾಡಿದ್ದೀವಿ. ಇವಾಗ ನಾವು ಏನು ಮಾಡ್ತಾ ಇದ್ದೀವಿ, ಸೆಕೆಂಡ್ ಸೆಟ್ ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್ಸನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ತಾವೇನು ಮಾಡಬೇಕಂದ್ರೆ ನೋಟಿಫಿಕೇಷನ್ ಸಿಗೋದಿಲ್ಲ ನಿಮಗೆ, ನೀವು ಟೆಲಿಗ್ರಾಮ್ ಗ್ರೂಪಲ್ಲೇ ಬಂದು ಜಾಯ್ನ್ ಆಗಬೇಕು. ಸೊ ಯಾಕಂದರೆ ನೋಟಿಫಿಕೇಷನ್ ದಿನಕ್ಕೆ 3 ಅಷ್ಟೇ ಬರೋದ್ರಿಂದ ಸೊ ತಾವುಗಳು ಬೆಟರ್ ಅಂತಂದರೆ ಟೆಲಿಗ್ರಾಮ್ಗೆ ಬಂದು ಸೇರಿಕೊಳ್ಳೋದು. ಓಕೆ, ನೆಕ್ಸ್ಟ್